ಸಿಲಿಕಾನ್ ಸಿಟಿಯಲ್ಲಿ ಶಂಕಿತ ಉಗ್ರನ ಬಂಧನವಾಗಿದೆ. ಎಲೆಕ್ಟ್ರಾನಿಕ್ ಸಿಟಿ ಉಪವಿಭಾಗದ ಪೊಲೀಸರು ಬಂಧನವನ್ನ ಮಾಡಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಶಂಕಿತ ಉಗ್ರನ ಬಂಧನವಾಗಿದೆ. ಎಲೆಕ್ಟ್ರಾನಿಕ್ ಸಿಟಿ ಉಪವಿಭಾಗದ ಪೊಲೀಸರಿಂದ ಬಂಧನ ಆಗಿದೆ. ಉಗ್ರ ಸಂಘಟನೆಯ ಜೊತೆ ದಾಳಿಗೆ ಸಂಚು ರೂಪಿಸಿದ್ದಂತಹ ಶಂಕಿತ ಉಗ್ರ ಪಶ್ಚಿಮ ಬಂಗಾಳ ಮೂಲದ ಆಸ್ಫುಲ್ಲಾ ಮಲ್ಲಿಕ್ ಬಂಧಿತ ಆರೋಪಿಯಾಗಿದ್ದಾನೆ. ತೆಹ್ರೀಕ್ ಎ ತಾಲಿಬಾನ್ ಪಾಕ್ ಸಂಘಟನೆಯ ಶಂಕಿತ ಉಗ್ರ ಇವನಾಗಿರುವಂಥದ್ದು. ಜಿಗಣಿಯಲ್ಲಿ ವಾಸವಿದ್ದ ಆಸ್ಫುಲ್ಲಾ ಮಲ್ಲಿಕ್ ಖಾಸಗಿ ಕಂಪನಿಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಂತೆ. ಮುಸ್ಲಿಮರ ಮೇಲೆ ದೌರ್ಜನ್ಯ ಎಸಗುವ ಕಡೆಗಳಲ್ಲಿ ದಾಳಿಗೆ ಸಂಚು ರೂಪಿಸ್ತಾ ಇದ್ದ. ನೀವೇನು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ, ಈತನೇ ಶಂಕಿತ ಉಗ್ರ. ಪಾಕಿಸ್ತಾನ ಮತ್ತು ಭಾರತ ಸೇರಿದಂತೆ ಕೆಲ ದೇಶಗಳನ್ನು ಟಾರ್ಗೆಟ್ ಮಾಡಿಕೊಂಡಿದ್ದ. ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರು ಈಗಾಗಲೇ ಆತನನ್ನ ಬಂಧನ ಮಾಡಿದ್ದಾರೆ. ನೋಡಿ, 25 ವರ್ಷ ಅಷ್ಟೇ ಅಸಾಫುಲ್ ಮಲ್ಲಿಕ್ ಎಂಬಂತಹ ಶಂಕಿತ ಉಗ್ರ. ಇದನ್ನ ಈಗಾಗಲೇ ಪೊಲೀಸರು ಬಂಧನ ಕೂಡ ಮಾಡಿದ್ದಾರೆ. ಪಶ್ಚಿಮ ಬಂಗಾಳದ ಮೂಲದ ಈತ ಜಿಗಣಿಯಲ್ಲಿದ್ದುಕೊಂಡು ಖಾಸಗಿ ಕಂಪನಿಯಲ್ಲಿ ಭದ್ರತಾ ಸಿಬ್ಬಂದಿಯಾಗಿ ಕೆಲಸವನ್ನ ಕೂಡ ಮಾಡ್ತಾ ಇದ್ದ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಪಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನೋಡ್ಕೊಂಡು ಬರೋಣ. ಬೆಂಗಳೂರು ನಗರ ಹೆಬ್ಬಗೋಡಿ ಪೊಲೀಸ್ ಠಾಣೆ ವ್ಯಾಪ್ತಿ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಡಿವಿಷನ್ ಅಲ್ಲಿ ಒಂದು ಇಂಟೆಲಿಜೆನ್ಸ್ ಬೇಸ್ಡ್ ಒಂದು ಆಪರೇಷನ್ ಆಗಿದೆ, ಸ್ಪೆಷಲ್ ಆಪರೇಷನ್. ಅದರಲ್ಲಿ TTP ಅಂದ್ರೆ UAPA ಕಾಯ್ದೆ ಅಡಿಯಲ್ಲಿ ನಿಷೇಧಕ್ಕೆ ಒಳಗಾದಂತಹ ಮತ್ತೆ ಗ್ಲೋಬಲ್ ಟೆರರಿಸ್ಟ್ ಆರ್ಗನೈಸೇಷನ್ ಅಂತ ಹೆಸರು ದಾಖಲಾಗಿರುವ TTP ತೆಹ್ರೀಕ್ ಇ ತಾಲಿಬಾನ್ ಪಾಕಿಸ್ತಾನ್ ಅನ್ನೋ ಒಂದು ಸಂಸ್ಥೆ ಜೊತೆ ಪಶ್ಚಿಮ ಬಂಗಾಳ ರಾಜ್ಯದ ಅಸಾಫುಲ್ ಮಲ್ಲಿಕ್ ಬಿನ್ ಅಬೀದ್ ಮಲ್ಲಿಕ್ 25 ವರ್ಷ ಎಂಬುವನು ಇಲ್ಲಿ ನಮ್ಮ ಜಿಗನಿ ರೋಡ್ ಹೆಬ್ಬಗೋಡಿ ನಲ್ಲಿ ವಾಸವಾಗಿದ್ದ. ಇವನು ಇಲ್ಲಿರುವಂತಹ ಒಂದು ಪ್ರತಿಷ್ಠಿತವಾದಂತಹ ಸೆಕ್ಯೂರಿಟಿ ಸಂಸ್ಥೆನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ದ. ಇವನು ಪಾಕಿಸ್ತಾನ ಸೇನೆ ಮೇಲೆ ದಾಳಿಗೆ ರೂಪಿಸಿದ ಬಗ್ಗೆ ಒಂದು ಬಾತ್ಮೀದಾರರಿಂದ ನಮಗೆ ಒಂದು ಮಾಹಿತಿ ಬಂದಿದ್ದು. ಖಚಿತ ಮಾಹಿತಿ ಮೇರೆಗೆ ಸದರ ವ್ಯಕ್ತಿಯನ್ನು ಹೆಬ್ಬಗೋಡಿ ಪೊಲೀಸ್ ಠಾಣಾ ಸರಹದ್ದಿನ ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ವಶಕ್ಕೆ ಪಡೆದು ವಿಚಾರ ಮಾಡಲಾಗಿ ಇವನು ಪಾಕಿಸ್ತಾನದ ಮಸೀದಿಗಳ ಮೇಲೆ ಮತ್ತು ಅಲ್ಲಿನ ಜನಗಳ ಮೇಲೆ ಪಾಕಿಸ್ತಾನ ಸೇನೆಯಿಂದ ನಡೆಯುವಂತಹ ದೌರ್ಜನ್ಯದ ಬಗ್ಗೆ ಮತ್ತು ಇಸ್ರೇಲ್ ಮತ್ತು ಪಾಲೆಸ್ತೇನ್ ನಡುವೆ ವಿವಾದದಲ್ಲಿ ಇಸ್ರೇಲ್ ಪರವಾಗಿ ಪಾಕಿಸ್ತಾನ ಸಹಾಯ ಮಾಡುತ್ತಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.